ಆತ್ಮೀಯ ಸ್ನೇಹಿತರಿಗೆ ಸರ್ಕಾರಿ ಕಾರ್ನರ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಎಲ್ಲ ನೌಕರರು, ಅಧಿಕಾರಿಗಳು ವಿವಿಧ ಬ್ಯಾಂಕ್ಗಳಲ್ಲಿ ಸಂಬಳ ಪ್ಯಾಕೇಜ್ ಖಾತೆಯನ್ನು ತೆರೆಯುವುದು ಕಡ್ಡಾಯ ಎಂದು ಆರ್ಥಿಕ ಇಲಾಖೆ ಆದೇಶಿಸಿದೆ. ಈ ಸಂಬಳ ಖಾತೆಯನ್ನು ತೆರೆಯುವುದರಿಂದ ಆಗುವ ಪ್ರಯೋಜನ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಉಳಿತಾಯ ಖಾತೆಯನ್ನು ಸಂಬಳ ಖಾತೆ ಅಂದರೆ ಸ್ಯಾಲರಿ ಅಕೌಂಟ್ಗೆ ಬದಲಾಯಿಸಲು ಕೇವಲ 3 ತಿಂಗಳ ಕಾಲಾವಕಾಶವನ್ನು ಆರ್ಥಿಕ ಇಲಾಖೆ ನೀಡಿದೆ. ಹಾಗಿದ್ರೆ ಸಂಬಳ ಪ್ಯಾಕೇಜ್ನಿಂದ ಸರ್ಕಾರಿ ನೌಕರರಿಗೆ ಸಿಗುವ ಪ್ರಯೋಜನ ಏನು ಅಂತ ನೋಡುವುದಾದರೆ, ಮೊದಲನೇದಾಗಿ ಓವರ್ ಡ್ರಾಫ್ಟ್ ಸೌಲಭ್ಯ ಲಭ್ಯವಾಗಲಿದೆ. ಕೆಲವು ಇಲಾಖೆಗಳಲ್ಲಿ ಸರ್ಕಾರಿ ನೌಕರರಿಗೆ ತಿಂಗಳ ವೇತನದಲ್ಲಿ ವ್ಯತ್ಯಯವಾಗುತ್ತದೆ. ಅಂದರೆ ಸಮಯಕ್ಕೆ ಸರಿಯಾಗಿ ವೇತನ ಆಗುವುದಿಲ್ಲ. ಇಂತಹ ಸಮಯದಲ್ಲಿ ಮನೆ ಬಾಡಿಗೆ, ದಿನಸಿ ಖರ್ಚು ನಿಭಾಯಿಸಲು ನೌಕರರು ಪರದಾಡುವುದು ಸಾಮಾನ್ಯವಾಗಿದೆ. ಅದಕ್ಕಾಗಿಯೇ ಈ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಬ್ಯಾಂಕಿನಿಂದ ಪಡೆಯಬಹುದು. ನೌಕರರು ತಾವು ಪಡೆಯುತ್ತಿರುವ ತಿಂಗಳ ವೇತನದ 3 ಪಟ್ಟು ಮೊತ್ತವನ್ನು ಓವರ್ ಡ್ರಾಫ್ಟ್ ಮೂಲಕ ಪಡೆಯಬಹುದು. ಇದರ ಜೊತೆಗೆ ಸರ್ಕಾರಿ ನೌಕರರ ಅಕೌಂಟ್ ಜೀರೋ ಅಕೌಂಟ್ ಆಗಿ ಬದಲಾಗುತ್ತದೆ. ನಿಮ್ಮ ಪತಿ ಅಥವಾ ಪತ್ನಿ ಮತ್ತು ಮಕ್ಕಳಿಗೂ ಕೂಡ ಶೂನ್ಯ ಶುಲ್ಕ ಸೌಲಭ್ಯ ಸಿಗುತ್ತದೆ. ಸಾಲದ ಮೇಲಿನ ಪ್ರಕ್ರಿಯಾ ಶುಲ್ಕ ಇರುವುದಿಲ್ಲ. ನಿಮ್ಮ ATM ಕಾರ್ಡ್ಗೆ ವಾರ್ಷಿಕ ನಿರ್ವಹಣಾ ಶುಲ್ಕ ಕೂಡ ಇರುವುದಿಲ್ಲ. 1 ವರ್ಷಕ್ಕೆ ಸುಮಾರು 200 ಚೆಕ್ ಲೀಫ್ಗಳು ಫ್ರೀಯಾಗಿ ಸಿಗುತ್ತವೆ. ಕ್ರೆಡಿಟ್ ಕಾರ್ಡ್ ಕೂಡ ಫ್ರೀಯಾಗಿ ಸಿಗುತ್ತದೆ. ಪ್ರಯಾಣದ ವೇಳೆ ಸಾಮಗ್ರಿಗಳಿಗೆ ರಕ್ಷಣೆಗೆ ರಿಯಾಯಿತಿ ದರದಲ್ಲಿ ಲಾಕರ್ ಸೇವೆ ಸಿಗುತ್ತದೆ. ಡಿಮ್ಯಾಟ್ನಲ್ಲಿ ಉಚಿತವಾಗಿ ಖಾತೆಯನ್ನು ತೆಗೆಯಬಹುದು. ಹಣದ ವರ್ಗಾವಣೆಯಲ್ಲಿ ಯಾವುದೇ ಶುಲ್ಕ ಅಂದರೆ ಫೀ ಕೂಡ ಕಟ್ಟಾಗುವುದಿಲ್ಲ. ಯಾವುದೇ ಕಂತು ಪಾವತಿಸದಿದ್ದರೂ ಕೂಡ 1 ಕೋಟಿಯವರೆಗೆ ಅಪಘಾತ ವಿಮಾ ಪರಿಹಾರವನ್ನು ಪಡೆಯಬಹುದಾಗಿದೆ. ಈ ಎಲ್ಲ ಸೌಲಭ್ಯ ವಿವಿಧ ಬ್ಯಾಂಕುಗಳು ಘೋಷಿಸಿರುವ ಪ್ಯಾಕೇಜ್ಗಳು ಸರ್ಕಾರಿ ನೌಕರರು ಪಡೆಯುವ ವೇತನ ಶ್ರೇಣಿಯ ಮೇಲೆ ಅವಲಂಬಿತವಾಗಿವೆ. ವೇತನ ಖಾತೆ ಹೊಂದಿರುವ ಬ್ಯಾಂಕುಗಳಲ್ಲಿ ಇರುವ ಸೌಲಭ್ಯಗಳು ನಿಮಗೆ ತೃಪ್ತಿಕರವಾಗಿರದಿದ್ದರೆ, ಯಾವ ಬ್ಯಾಂಕುಗಳು ಹೆಚ್ಚಿನ ಆಕರ್ಷಕ ಪ್ಯಾಕೇಜ್ಗಳನ್ನು ನೀಡುತ್ತವೆಯೋ ಅಂತಹ ಬ್ಯಾಂಕ್ಗಳಿಗೆ ತಮ್ಮ ವೇತನ ಖಾತೆಯನ್ನು ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ. ಫ್ರೆಂಡ್ಸ್, ಈ ರೀತಿಯ ಹೊಸ ಸರ್ಕಾರಿ ಮಾಹಿತಿಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು.